ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಕಿಚನ್ ಹೇಳಿಬಿಟ್ಟು ತೋಟ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತಿನ ರೆಸಿಪಿ ತೆಂಗಿನ ಮರದಲ್ಲಿ ಹೂವು ಆಗತ್ತಲ್ಲ, ಅದರಿಂದ ಮಾಡುವಂಥ ಒಂದು ಲೇಹ. ನಮ್ಮಲ್ಲಿ ಬಾಣಂತಿಯರಿಗೆ ಮಾಡಿಕೊಡ್ತಾರೆ. ಹಾಗೆ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದನ್ನು ಮೈಕೈ ನೋವೆಲ್ಲ ಕಡಿಮೆ ಮಾಡುತ್ತೆ, ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಮಾಡ್ಕೊಂಡು ತಿನ್ನೋದ್ರಿಂದ. ನೋಡಿ, ಇದೇನೆ ತೆಂಗಿನ ಮರದ ಹೂವು ಈ ರೀತಿ ಇರುತ್ತೆ. ಮೇಲ್ಗಡೆ ಇರೋದನ್ನೆಲ್ಲ ತೆಕ್ಕೋಬೇಕು, ಗಟ್ಟಿ ಭಾಗ ಇರುತ್ತೆ ಮೇಲ್ಗಡೆ. ಅದನ್ನೆಲ್ಲ ತೆಗೆದ್ರೆ ಒಳಗಡೆ ನಿಮಗೆ ಹೂ ಸಿಗತ್ತೆ. ಶೃಂಗಾರದಷ್ಟು ಮೆತ್ತಿಗೆ ಇರೋದಿಲ್ಲ. ತೆಂಗಿನಕಾಯಿ ಆಗೋಕ್ಕಿಂತ ಮುಂಚೆ ಆಗುವಂಥ ಹೂವು ಇದು. ತೆಂಗಿನ ಕೊನೆ ಅಂತ ಹೇಳ್ತೀವಿ ನಾವು. ಕೆಲವರು ಶೃಂಗಾರ ಅಂತ ಕೂಡ ಹೇಳ್ತಾರೆ. ಅಡಿಕೆ ಮರದಲ್ಲಿ ಬಿಡತ್ತಲ್ಲ ಶೃಂಗಾರ, ಅದೇ ಟೈಪಲ್ಲೇ ಇರುತ್ತೆ. ಅದು ಇಷ್ಟು ಗಟ್ಟಿ ಇರಲ್ಲ ಮೇಲ್ಭಾಗ. ಬಾಣಂತಿಯರಿಗೆ ಮೈಕೈಯೆಲ್ಲ ನೋವು ಇರಬಾರ್ದು, ಹೊಟ್ಟೆ ಸಣ್ಣ ಆಗಬೇಕು, ಹಾಗೆಯೇ ಸಣ್ಣ ಆಗಬೇಕು, ಬೇಗ ನಿದ್ದೆ ಚೆನ್ನಾಗಿ ಬರಬೇಕು ಅಂಥೇಳಿ ಇದನ್ನ ಮಾಡಿಕೊಡ್ತಾರೆ. ಇದೊಂಥರ ಅಮೂಲ್ ಥರ ಚೆನ್ನಾಗಿ ನಿದ್ದೆ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನ ತಿಂದು ಹಾಲು ಕುಡಿತಾರೆ ಬಾಣಂತಿಯರು. ಯಾರು ಬೇಕಾದರೂ ಇದನ್ನ ಮಾಡ್ಕೊಂಡು ತಿನ್ಬೋದು. ಮೈಕೈ ನೋವೆಲ್ಲ ಇರುವಂಥವ್ರು ತುಂಬ ಒಳ್ಳೆಯದು. ಅಮ್ಮ ಹೆಚ್ಚಾಗಿ ಪ್ರತಿ ವರ್ಷ ಮಾಡ್ತಾರೆ, ಈಗ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಕೊಂಡೆ. ನೋಡಿ, ಇವಾಗೆಲ್ಲ ತೆಗೆದಿದ್ದಾರೆ. ಇಲ್ಲಿ ಪೇಪರ್ ಮೇಲೆ ನೋಡ್ಬೋದು, ಈ ರೀತಿ ಇರುತ್ತೆ, ಬಿಳಿ ಬಣ್ಣದಲ್ಲಿ ಇರುತ್ತೆ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅಮ್ಮ ಇಲ್ಲಿ ಬರೀ ಹೂವಷ್ಟೇ ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಹಿಂದ್ಗಡೆ ಇರುವಂಥ ದಂಟೆಲ್ಲ ತೆಗೆದು ಹಾಕ್ತಾ ಇದ್ದಾರೆ. ಅಮ್ಮ ಇವತ್ತು ತೆಂಗಿನ ಕೊನೆ ಮಾಡ್ತಾರಂತೆ. ಇದು ಬಾಣಂತಿ ಮದ್ದು, ಯಾರು ತಿನ್ಬೋದು. ಈ ಮಳೆಗಾಲದ ಚಳಿಗೆಲ್ಲ ತುಂಬ ಒಳ್ಳೆಯದು. ಎಂತಕ್ಕೆ ಇದಕ್ಕೆ ಜಾಸ್ತಿ ಮಾಡ್ಕೊಡ್ತಾಳೆ ಇದು? ಚೆಳುಬಪ್ಪಲ, ದಂಡು ಬಪ್ಪಲಗಳ ಮೈಕೆ ನೋವು ರುಚಿ ಆಗ್ತಾರೆ ಅಷ್ಟೇ. ಹೌದಲ್ಲ, ನನಗೂ ತಿಂದು ಚಾನ್ಸ್ ಸಿಕ್ತು. ಈಗಿನವರಿಗೆಲ್ಲ ಈ ಮದ್ದು ಗೊತ್ತೇ ಇರೋದಿಲ್ಲ. ಮೊದಲಿನವ್ರಿಗೆ ಮಾತ್ರ ಈ ಮದ್ದು ಗೊತ್ತು. ಅಜ್ಜಿ ಎಲ್ಲ ಮಾಡ್ತಾಯಿದ್ರು, ಅಮ್ಮ ಕೂಡ ಅವ್ರ ಹತ್ರ ಕಲಿತು ಮಾಡ್ತಾರೆ. ಇವಾಗ ಇದನ್ನು ಚಿಕ್ಕ ಕುಕ್ಕರಲ್ಲಿ ಬೇಯಿಸೋದಿಕ್ಕೆ ಅಂತ ಹಾಕ್ಕೊಳ್ತಾ ಇದ್ದಾರೆ. ಹೂವನ್ನೆಲ್ಲ ತೆಕ್ಕೊಂಡು ಚಿಕ್ಕ ಬೌಲಲ್ಲಿ 1 ಬೌಲ್ ಆಗುವಷ್ಟು ಜೀರಿಗೆಯನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದಕ್ಕೂ ಕೂಡ ನೀರು ಹಾಕಿದ್ದಾರೆ. 1 ತೆಂಗಿನ ಕೊನೆಯನ್ನು ಹೂ ತೆಗೆದು ಅದಕ್ಕೂ ಕೂಡ ನೀರು ಹಾಕಿದ್ದಾರೆ ಬೇಯಿಸೋದಕ್ಕೆ. ಅಡಿಗೆ ಮನೆಯಲ್ಲಿರುವಂಥ ಔಷಧಿ ಗುಣವನ್ನು ಹೊಂದಿದಂಥ ಜಾಯಿಕಾಯಿ, ಗಸಗಸೆ, ಕಾಳುಮೆಣಸು, ಹಸಿ ಶುಂಠಿ ಎಲ್ಲ ಈಗ ಇದಕ್ಕೆ ಸೇರಿಸ್ತಾರೆ. ಜಾಯಿಕಾಯಿ ಒಳ್ಳೆ ನಿದ್ದೆ ಬರುತ್ತೆ. ಒಂದು ಟಿಪ್ಸ್ ಹೇಳ್ತೀನಿ, ಯಾರಿಗಾದರೂ ಚೆನ್ನಾಗಿ ನಿದ್ದೆ ಬರಲ್ಲ ಅಂದರೆ ಲಿಂಬು ರಸದಲ್ಲಿ ಜಾಯಿಕಾಯಿನ ಚೆನ್ನಾಗಿ ತೆಗೆದು 1 ಚಮಚದಷ್ಟು ನೀವು ತೊಗೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ಕಾಳುಮೆಣಸು ಎಷ್ಟು ಹಾಕೋದು? 15-20 ಬೇಕಾ? ಇಷ್ಟು ಸಾಕು. ಅದೇ ಗರಂ ಅದು ರಾಶಿ ಮಳೆಗಾಲ ಪ್ಲಕ್ಕ ಕಟ್ಟಿದೆ ಅಂತ ಅಂತೀವಿ. ಲವಂಗ ಹಾಕೋದು ಬಿಡಬೇಕಾದ್ರೆ. ಗಸಗಸೆ ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ಹಾಕೋಬೇಕು. ತೆಂಗಿನ ಕೊನೆ ಗರಮ್ಮ, ತಂಪಾಗಳು ಜಾಸ್ತಿ ಗಸಗಸೆ ಹಾಕೋದು. ಈ ಟಂಪ್ಲಾಗ ನೀರು ಹಾಕ್ತಾ ಇದ್ದಾರೆ. ಕುಕ್ಕರ್ ಹೇಗಾದರೂ ಚಿಕ್ಕದು ಅಂತೇಳಿ, ಇಲ್ಲಾಂದರೆ ನೀವು ಬಟ್ಟೆಯಲ್ಲೂ ಪೊಟ್ಲೆ ಕಟ್ಟಿಬಿಟ್ಟು ಹಾಕ್ಬೋದು. ಇದೆಲ್ಲ ಸಪ್ರೇಟ್ ಬೇಯಿಸ್ಕೋಬೋದು ಬೇಕಂದರೆ. ಹಾಗೆ ಹಸಿ ಶುಂಠಿ ಕೂಡ ಸೇರಿಸಿದ್ದಾರೆ ನೋಡಿ. ಇಲ್ಲಿ 1 ಇಂಚಷ್ಟು ಹಸಿ ಶುಂಠಿ. ಇವಾಗ ಇದನ್ನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಔಷಧಿ ಗುಣ ಹೊಂದಿರುವಂಥದ್ದೇ. ಜೀರಿಗೆ ದೇಹಕ್ಕೆ ತಂಪು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಇರೋವರಿಗೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಜಾಯಿಕಾಯಿ ಇದು ನಿದ್ದೆಗೆ ತುಂಬ ಒಳ್ಳೆಯದು. ಕಾಳುಮೆಣಸು ಥಂಡಿ ಅಂಶನ ತೆಗೆಯುತ್ತೆ. ಶುಂಠಿ ಕೂಡ ಥಂಡಿ ಅಂಶನ ತೆಗೆಯುತ್ತೆ, ಹೀಟು. ಇವಾಗ ನೋಡಿ, ಇದೆಲ್ಲ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದಾರೆ. ಇದು ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ಹಾಗೆ ಇದರಲ್ಲಿ ಗಸಗಸೆ ಕೂಡ ಇದೆ. ಒಳ್ಳೆ ನಿದ್ದೆ ಬರುತ್ತೆ, ಮೈಕೈ ನೋವೆಲ್ಲ ತೆಗೆಯುತ್ತೆ, ತಂಪು ಕೂಡ ಹೌದು. ಇವಾಗ ಒಂದು ಕಡಾಯಿಯಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಆ ಕಡಾಯಿಯಲ್ಲಿ ಹಲುವವನ್ನು ಮಾಡಿದ್ದಾಗಿತ್ತು ಬೆಲ್ಲದ್ದು. ಅದಕ್ಕೋಸ್ಕರ ಅದರಲ್ಲೇ ಈಗ ಬೆಲ್ಲನ ಹಾಕ್ಕೊಳ್ತಾ ಇದ್ದಾರೆ. ಒಂದಕ್ಕೆ ಎಷ್ಟು ಬೆಲ್ಲ ಹಾಕ್ತಾ ಇದ್ದೆ ಅಂದ್ರೆ ಹಾಂಗೆ ಗೊತ್ತಿಲ್ಲ. ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕ್ಕೋಬೇಕು. ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಮೊದಲು ಬೆಲ್ಲ ಇಟ್ಕೊಂಡ್ಬಿಟ್ಟು ಈಗ ಬೆಲ್ಲಕ್ಕೆ
ರುಬ್ಬಿಕೊಂಡಂಥ ಮಿಶ್ರಣವನ್ನು ಹಾಕ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಇವೆಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿದು ಪಾಕ ಬರಬೇಕು. ಇದು ಅಷ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ತುಂಬ ಟೈಮ್ ಬೇಕಾಗತ್ತೆ ಇದು ಪಾಕ ಬರೋದಕ್ಕೆ. ಉರಿ ಜಾಸ್ತಿ ಇಟ್ಕೋಬಾರ್ದು, ಮೀಡಿಯಮ್ ಆಗಿ ಇಟ್ಕೋಬೇಕು. ನೋಡಿ ಕುದಿದು ಬರ್ತಾ ಇದೆ. ಇದು ಚೆನ್ನಾಗಿ ಪಾಕ ಬರಬೇಕು ಬೆಲ್ಲ. ಇವಾಗ ಪಾಕ ಬರುವಂಥ ಸಮಯದಲ್ಲಿ ಇದಕ್ಕೆ ನಾವು ತುಪ್ಪನ ಹಾಕಬೇಕಾಗತ್ತೆ. ಒಂದು 2-3 ಚಮಚದಷ್ಟು ತುಪ್ಪನ ಸೇರಿಸ್ಬೇಕು. ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದಿದು ಪಾಕ ಬರ್ತಾ ಇದೆ. ಇಲ್ಲಿ ತುಪ್ಪನ ಹಾಕ್ತಾ ಇದ್ದಾರೆ. 4-5 ಚಮಚದಷ್ಟು ತುಪ್ಪನ ಇಲ್ಲಿ ಸೇರಿಸಿದ್ದಾರೆ ಅಮ್ಮ. ಹೇಗೆ ಪಾಕ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಅಂದರೆ ಒಂದು ಬೌಲಲ್ಲೋ ಅಥವಾ ಲೋಟದಲ್ಲೋ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನ ಹಾಕಿ ನೋಡಿ. ನೀರಲ್ಲಿ ಇದು ಹರಡ್ಕೊಂಡಿದೆ ಅಂತಂದರೆ ಪಾಕ ಬಂದಿಲ್ಲ ಅಂತ ಅರ್ಥ. ನೀರಲ್ಲಿ ಇದು ಮುದ್ದೆ ಆಯಿತು ಅಂತಂದರೆ ಸರಿಯಾದ ಪಾಕ ಬಂದಿದೆ ಅಂತ ಅರ್ಥ. ಈ ರೀತಿ ಚೆನ್ನಾಗಿ ಪಾಕ ಬಂದಿರುವಂಥದ್ದನ್ನ ನಾವು 6-7 ತಿಂಗಳ ಕಾಲ ಇಟ್ಕೊಂಡ್ಬಿಟ್ಟು ಆರಾಮಾಗಿ ತಿನ್ಬೋದು. ದಿನಾಲು 1 ಚಮಚ ತಿಂದ್ಬಿಟ್ಟು ಹಾಲು ಕುಡಿಬೋದು. ಇಲ್ಲ 1 ಚಮಚ ಹಾಗೆಯೇ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ತುಂಬ ಒಳ್ಳೆಯದು. ಮೈಕೈ ನೋವೆಲ್ಲ ಇದ್ದರೆ ಕಡಿಮೆ ಆಗುತ್ತೆ. ಬಾಣಂತಿಯರಿಗಂತೂ ಇದನ್ನ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಹಾಗೆ ಮೈಯಲ್ಲೆಲ್ಲ ನೀರು ತುಂಬಿಕೊಂಡಿದೆ ಅಂತಂದರೆ, ನೀರು ತುಂಬಿ ಕೆಲವರು ದಪ್ಪ ಆಗಿಬಿಡ್ತಾರೆ. ಬಾಣಂತಂದರೆಲ್ಲ ಹಾಗೆ ಸಣ್ಣ ಆಗ್ತಾರೆ ಇದನ್ನ ತಿನ್ನೋದ್ರಿಂದ. ಅದರಲ್ಲೂ ಈ ಮಳೆಗಾಲದಲ್ಲೆಲ್ಲ ಇದನ್ನ ಮಾಡ್ಕೊಂಡು ತಿಂದರೆ ಮೈಕೈ ನೋವು ಇರಲ್ಲ, ಥಂಡಿ ಆಗಲ್ಲ. ಹಾಗೆಯೇ ನಿದ್ದೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮಾಡ್ಕೊಂಡು ತಿನ್ನಿ. ಹೇಗಿತ್ತಂತೇಳಿ ಆಮೇಲೆ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.